ಟ್ರಂಪ್ ಹುಚ್ಚಾಗಿದ್ದಾರೆ. ಅವ್ರು ಈ ತರ ಮಾತನಾಡ್ತಕ್ಕಂಥದ್ದು ನಾವು ಖಂಡನೆ ಮಾಡೋದ್ರ ಜೊತೆಗೆ ನಮಗೇನು ಬೇಸರ ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿ ಆಗಿರ್ಲಿ ಅಥವಾ ಬಿಜೆಪಿ ಮುಖಂಡರಾಗಿರ್ಲಿ, ಸರ್ಕಾರದ ಯಾವುದೇ ಸೆಕ್ರೆಟರಿ ಆಗಿರ್ಲಿ ಅಥವಾ ನಮ್ಮ ಫಾರಿನ್ ಸೆಕ್ರೆಟರಿ ಆಗಿರ್ಲಿ, ಮಾತಾಡ್ತಕ್ಕಂಥ ಮಾತನ್ನು ನೋಡಿದ್ರೆ ನಮಗೆ ಮುಜುಗರ, ನಾಚಿಕೆ ಆಗ್ತಾ ಇದೆ. ಯಾಕೆ ಬಿಜೆಪಿ ಮುಖಂಡರುಗಳು, ಸಚಿವರುಗಳು ಇದರ ಆಕ್ರೋಶ ಎಲ್ಲೋಗಿದೆ ಅಂತಕ್ಕಂಥದ್ದು ಇವತ್ತೆಲ್ಲಾ ಭಾರತೀಯರು ಕೇಳ್ತಕ್ಕಂಥ ಪ್ರಶ್ನೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹೆಸರು ಇರೋದ್ರಿಂದ ಸೈಲೆಂಟ್ ಆಗಿದಾರಂತ ಅಲ್ಲ, ಎಪ್ಸ್ಟೈನ್ ಫೈಲ್ ಅಲ್ಲಿ ಹೆಸರು ಬಂದಿರತಕ್ಕಂಥ ನಿಜ. ಆದ್ರೆ ಕಳೆದ 1.5 ವರ್ಷದಿಂದ ನಮ್ಮ ದೇಶದ ಆಗುಹೋಗುಗಳು, ನಮ್ಮ ದೇಶದ ನಿಲುವು ಅಂದ್ರೆ ಫಾರಿನ್ ಪಾಲಿಸಿ ಅಂತ ಏನ್ ಹೇಳ್ತೀವಿ, ನಿಲುವಿನಲ್ಲಿ ನಾವು ಸಂಪೂರ್ಣ ಗುಲಾಮರಾಗಿದ್ದೇವೆ. ಸಣ್ಣ ಸಣ್ಣ ದೇಶ, ಶ್ರೀಲಂಕಾ, ಇರಾನ್ ಅಂತಕ್ಕಂಥ ದೇಶ ಅಥವಾ ಯುರೋಪಿಯನ್ ದೇಶಗಳು ಟ್ರಂಪಿಗೆ ಹಿಗ್ಗಾಮುಗ್ಗ ಬೈತಕ್ಕಂಥದ್ದು, ಅಥವಾ ಅವ್ರ ವಿಚಾರಕ್ಕೆ ಬಂದಾಗ, ಅವ್ರ ದೇಶದ ವಿಚಾರಕ್ಕೆ ಬಂದಾಗ ಅವ್ರ ನಿರ್ಣಯಗಳನ್ನ ತೋಳ್ತಕ್ಕಂಥದ್ದು ನಾವು ಕಾಣ್ತಾನೆ ಇದ್ದೀವಿ. ಆದ್ರೆ ನಮ್ಮ ದೇಶದ ನಿರ್ಣಯಗಳನ್ನ ಟ್ರಂಪ್ ಏನ್ ಹೇಳ್ತಾನೆ ಹಂಗೆ ಶಿಷ್ಟಾಚಾರವಾಗಿ ಕೈ ಮುಗಿದು ಅತ್ಯಂತ ಭಯದ ವಾತಾವರಣದಿಂದ ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಯವರು ಒಪ್ಕೊಳ್ತಕ್ಕಂಥದ್ದು ಕಾಣ್ತಾ ಇದೆ. ಅದಕ್ಕೆ ಯಾವ ಬಿಜೆಪಿ ಮುಖಂಡರಾಗಿರ್ಲಿ, ಪ್ರಧಾನಮಂತ್ರಿಯವರು ಸ್ವತಃ ಆಗಿರ್ಲಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ.